ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಿನ್ನೆ ನಾನು ನಿಮಗೆ ತಿಳಿಸಿದ ಹಾಗೆ ಪ್ರತಿ ಶನಿವಾರ ನಿಮಗೆ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಹಾಗೆ ಮಾಕ್ ಟೆಸ್ಟ್ ಇರುತ್ತೆ. ಹಾಗೂ ಇವತ್ತು ಶನಿವಾರ, ಇವತ್ತು ಬೆಳಗ್ಗೆ 11 ಗಂಟೆಗೆ ನಾನು ನಿಮಗೆ ಮಾಕ್ ಟೆಸ್ಟ್ 1 ಇದರ ಕ್ವೆಶ್ಚನ್ ಪೇಪರ್ ಅನ್ನು ಶೇರ್ ಮಾಡಿದ್ದೆ ನಿಮ್ಮೊಂದಿಗೆ. ಎಸ್, ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಪ್ಯಾರಾಗ್ರಾಫ್ನ ನೀವು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗಿತ್ತು. ತುಂಬ ಜನ ಟೆಲಿಗ್ರಾಮ್ ಚಾನಲ್ನಲ್ಲಿ ಕಳಿಸಿದ್ದೀರಾ ಹಾಗೂ ವಾಟ್ಸಪ್ನಲ್ಲೂ ಸಹ ಕಳಿಸಿದ್ದೀರಾ. ನಿಮ್ಮ ಎಲ್ಲ ಆನ್ಸರ್ಸ್ನ ರಿವ್ಯೂ ಮಾಡಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡಿದ್ದೀನಿ. ಸೊ ಏನೇನು ಚೇಂಜಸ್ ಹೇಳಿದ್ದೀನಿ ಆ ಚೇಂಜಸನ್ನು ಮಾಡ್ಕೊಳ್ಳಿ. ಈಗ ನಾನು ಈ ಒಂದು ಪ್ಯಾರಾಗ್ರಾಫ್ನ ಎಕ್ಸಾಕ್ಟ್ ಎಕ್ಸ್ಪ್ಲನೇಷನ್ ಯಾವ ರೀತಿ ನೀವು ಮಾಡಬಹುದು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಎಸ್, ಮೊದಲನೇ ವಾಕ್ಯವನ್ನು ತಗೊಳ್ತಾ ಇದ್ದೀನಿ. ಈ ರೀತಿಯಲ್ಲಿದೆ. ಮೊದಲಿಗೆ ಓದೋಣ ಏನಿದೆ ಅಂತ. ಭಾರತದ ಆಹಾರ ಸ್ವಾವಲಂಬನೆಗೆ ಬಾಬು ಜಗಜೀವನ್ ರಾಮ್ ಅವರು ಜಾರಿಗೊಳಿಸಿದ ಹಸಿರು ಕ್ರಾಂತಿ ದೊಡ್ಡ ಅಡಿಪಾಯ ಹಾಕಿತು. ಈ ರೀತಿಯಲ್ಲಿದೆ. ಮೊದಲಿಗೆ ಒಕ್ಯಾಬುಲರಿ. ಭಾರತದ ಅಂತ ಹೇಳಿದ್ದಾರೆ, ಇಲ್ಲಿ ತಗೊಳ್ತಾ ಇದ್ದೀನಿ ಇಂಡಿಯಾ ಅಂತ. ಆಹಾರ ಅಂತ ಹೇಳಿದ್ದಾರೆ, ನಿಮಗೆ ಗೊತ್ತೇ ಇರುತ್ತೆ, ಫುಡ್ ಅಂತ ತಗೊಳ್ತೀವಿ. ಸ್ವಾವಲಂಬನೆ ಅಂತಿದೆ, ಇದನ್ನ ನಾನು ಸೆಲ್ಫ್ ರಿಲಯನ್ಸ್ ಅಂತ ತಗೊಳ್ತಾ ಇದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ಪದ ಗೊತ್ತಿದ್ದಲ್ಲಿ ನೀವು ಅದರ ಬಳಕೆಯನ್ನ ಮಾಡಬಹುದಾಗಿದೆ, ಸಮಾನಾರ್ಥಕ ಪದ. ಓಕೆ, ಇಲ್ಲಿ ಸ್ವಾವಲಂಬನೆಗೆ ಅಂತ ಮೆನ್ಷನ್ ಮಾಡಿರೋ ಕಾರಣ ಈಗೇನ ನಾವು ಯಾವ ರೀತಿ ತಗೊಳ್ತೀವಿ ಅಂತಂದ್ರೆ ಟು. ಈ ಟು ಅನ್ನೋ ಒಂದು ಪ್ರಿಪೋಸಿಷನ್ ನ ಬಳಕೆ ಮಾಡಿ ಇಲ್ಲಿ ತಗೊಳ್ತಾ ಹೋಗ್ತೀವಿ. ಹೆಸರು ಯಾವುದೇ ಬದಲಾವಣೆ ಇಲ್ಲ, ಇದೇ ರೀತಿ ನಾವು ತಗೊಳ್ತಾ ಹೋಗ್ತೀವಿ. ಜಾರಿಗೊಳಿಸಿದ ಅಂತ ಇದೆ, ಇದನ್ನ ನಾವು ಎನ್ಫೋರ್ಸ್ ಅಂತನಾದ್ರೂ ಹೇಳಬಹುದು ಅಥವಾ ಎನಾಕ್ಟ್ ಅಂತನಾದ್ರೂ ಹೇಳಬಹುದು. ನಾನಿಲ್ಲಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡುವಾಗ ಎನ್ಫೋರ್ಸ್ ಅನ್ನೋ ಒಂದು ಪದದ ಬಳಕೆ ಮಾಡ್ತೀನಿ. ಜಾರಿಗೊಳಿಸಿದ ಅಂದ್ರೆ ಈ ಒಂದು ಕ್ರಿಯೆ ನಡೆದು ಹೋಗಿದೆ, ಹಾಗಾಗಿ ತಗೊಳ್ಳುವಾಗ ಎನ್ಫೋರ್ಸ್ಡ್ ಅಂತನಾದ್ರೂ ತಗೊಳ್ಳಿ ಅಥವಾ ಎನಾಕ್ಟೆಡ್ ಅಂತನಾದ್ರೂ ತಗೊಳ್ಳಿ, ಬಟ್ ಪಾಸ್ಟ್ ಅಲ್ಲಿ ತಗೊಳ್ಳಿ, ಭೂತಕಾಲದಲ್ಲಿ. ಹಸಿರು ಕ್ರಾಂತಿ ಅಂತಿದೆ, ಗ್ರೀನ್ ರೆವಲ್ಯೂಷನ್ ಅಂಡ್ ರಿಮೆಂಬರ್, ಇದು ಡಬಲ್ ಕೋಟ್ಸ್ ಅಲ್ಲಿದೆ. ನೀವು ಕೂಡ ಇದನ್ನ ಇದೇ ರೀತಿಯಲ್ಲೇ ತಗೊಳ್ಬೇಕಾಗತ್ತೆ. ಇಲ್ಲಿ ಮಿಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮೇ ಬಿ ನಿಮ್ಮ ಮಾರ್ಕ್ಸ್ ಕಟ್ ಆಗಬಹುದು. ಯಾಕೆ ಅಂತ ಅಂದ್ರೆ ಇಲ್ಲಿ ಒಂದು ಸ್ಕೀಮ್ ನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆ ಸ್ಕೀಮ್ ಯಾವುದು ಅಂತ ಹೈಲೈಟ್ ಮಾಡ್ತಾ ಇರೋದು ಈ ಪಂಕ್ಚುಯೇಷನ್. ನಾವ್ ಇದನ್ನ ಬಿಡೋ ಹಾಗಿಲ್ಲ, ಆ ಒಂದು ಕಾರಣಕ್ಕಾಗಿ ಹೇಳ್ದೆ. ನಂತರ ದೊಡ್ಡ ಅಂತ ಹೇಳಿದ್ದಾರೆ, ಇದನ್ನ ನಾನು ತಗೊಳ್ತಾ ಇದ್ದೀನಿ ಗ್ರೇಟ್ ಅಂತ. ಅಡಿಪಾಯ ಅಂತ ಅಂದ್ರೆ ಫೌಂಡೇಶನ್. ಓಕೆ, ಹಾಕಿತ್ತು, ಕ್ರಿಯೆ ನಡೆದು ಹೋಗಿದೆ, ಹಾಗಾಗಿ ತಗೊಳ್ಳುವಾಗ ಲೇಡ್ ಅಂತ ತಗೊಳ್ತೀನಿ. ಅಂದ್ರೆ ಲೇ ಅಂತ ಏನೊಂದು ಪದ ಇದೆ, ಅದರ ಪಾಸ್ಟ್ ಟೆನ್ಸ್ ಇದಾಗಿರುತ್ತೆ, ಲೇಡ್. ಓಕೆ, ಎಸ್. ಈಗ ಒಕ್ಯಾಬ್ಯುಲರಿ ಎಲ್ಲ ಕಂಪ್ಲೀಟ್ ಆಗಿದೆ. ಇದನ್ನ ಈಗ ಸೆಂಟೆನ್ಸಿಗೆ ಹೇಗೆ ಹಾಕುವುದು? ಸೊ ಕೆಲವರಿಗೆ ದಿಸ್ ವಿಲ್ ಬಿ ಅ ಬಿಗ್ಗೆಸ್ಟ್ ಕ್ವೆಶ್ಚನ್. ಇದೆಲ್ಲ ಗೊತ್ತಾಗುತ್ತೆ ಬರೆಯೋದಕ್ಕೆ, ಬಟ್ ಸೆಂಟೆನ್ಸ್ ಮಾಡಕ್ ಕೂತಾಗ ಕನ್ಫ್ಯೂಷನ್ ಆಗುತ್ತೆ. ಡೋಂಟ್ ವರಿ, ಜಸ್ಟ್ ಗೋ ವಿತ್ ದಿಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ನಾನು ಪ್ರತಿ ಸಾರ್ತಿ ನಿಮಗೆ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುವಾಗ ಹೇಳೋದು ಇದು ಒಂದನ್ನೇ, ಆದಷ್ಟು ಇದನ್ನ ತುಂಬಾನೇ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ವಿಷಯ ಏನು ಅಂತ ಯೋಚನೆ ಮಾಡಿ. ಇಲ್ಲಿ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಅಂತ. ಇಲ್ಲಿ ನಾವು ಮಾತಾಡ್ತಾ ಇರೋದು ಹಸಿರು ಕ್ರಾಂತಿಯ ಬಗ್ಗೆ, ಹಾಗಾಗಿ ನಮ್ಮ ಸಬ್ಜೆಕ್ಟ್ ಏನಾಗುತ್ತೆ ಅಂತಂದ್ರೆ ಈ ಹಸಿರು ಕ್ರಾಂತಿ. ಓಕೆ, ಇದಕ್ಕೆ ಸಂಬಂಧಿಸಿದ ಹಾಗೆ ನಡೀತಾ ಇರುವಂತಹ ಕ್ರಿಯೆ ಯಾವುದು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಒಂದು ಜಾರಿಗೊಳಿಸಿದ, ಇನ್ನೊಂದು ಹಾಕಿತು, ಇವೆರಡರಲ್ಲಿ ಒಂದು ಕ್ರಿಯೆನ ತಗೊಳ್ಬೇಕಾಗತ್ತೆ. ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಅನ್ನೋದು ಜಾರಿಗೊಳಿಸಿದ ಮೇಲೆ ಹೇಳಲಾಗ್ತಿದೆ, ಇದರಿಂದ ಒಂದು ದೊಡ್ಡ ಅಡಿಪಾಯ ಹಾಕ್ದಂಗಾಯ್ತು ಅಂತ. ಹಾಗಾಗಿ ಮೊದಲಿಗೆ ನೀವು ಯೂಸ್ ಮಾಡೋದು ಜಾರಿಗೊಳಿಸಿದೆ, ನಂತರ ನೀವು ಯೂಸ್ ಮಾಡೋದು ಹಾಕಿತು. ಓಕೆ, ಹಾಗಾಗಿ ಇದು ನಮ್ಮ ವರ್ಬ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಗೆ ಸಬ್ಜೆಕ್ಟ್ ನ ಕೆಲಸ ಮುಗೀತು, ವರ್ಬ್ ನ ಕೆಲಸ ಮುಗೀತು. ಈಗ ನೀವು ಆಬ್ಜೆಕ್ಟ್ ನ ಬರಿಬೇಕಾಗುತ್ತೆ. ಆಬ್ಜೆಕ್ಟ್ ನ ಬರೆಯೋದಕ್ಕೆ ಎಷ್ಟೊಂದು ಪದಗಳಿದೆ, ಬಟ್ ಬರೆಯುವಾಗ ನಿಮ್ಮಿಂದ ಮೇ ಬಿ ತಪ್ಪಾಗಬಹುದಾಗಿದೆ. ಹಾಗಾಗಿ ಫ್ಲೋ ಚಾರ್ಟ್ ಅನ್ನ ಹಾಕೊಡ್ತೀನಿ. ನೀವಿಲ್ಲಿ ಏನನ್ನ ಯೋಚನೆ ಮಾಡಬೇಕು ಅಂತಂದ್ರೆ ಈ ಒಂದು ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಅನ್ನೋದು ಯಾರಿಂದ ಜಾರಿಗೊಳಿಸಲಾಗಿದೆ ಅವರ ಹೆಸರನ್ನ ತಗೊಳ್ಬೇಕಾಗತ್ತೆ. ಇಲ್ಲಿ ನೇಮ್ ಇದೆ ಅಲ್ವಾ, ಬಾಬು ಜಗಜೀವನ್ ರಾಮ್ ಅಂತ, ಅದನ್ನ ತಗೊಳ್ಬೇಕಾಗತ್ತೆ. ಯಾವ ಕಾರಣಕ್ಕೆ ಇದನ್ನ ಮಾಡಲಾಯ್ತು ಅಂತ ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ, ಇದನ್ನ ತಗೊಳ್ತೀರಾ, ಭಾರತದ ಆಹಾರ ಸ್ವಾವಲಂಬನೆಗೆ. ಓಕೆ, ಇದನ್ನ ಇಲ್ಲಿ ಬರೆಯೋಣ, ಸೆಲ್ಫ್ ರಿಲಯನ್ಸ್ ಆಫ್
ಇಂಡಿಯಾಸ್ ಫುಡ್. ಓಕೆ, ಭಾರತದ ಆಹಾರ ಸ್ವಾವಲಂಬನೆಗೆ. ಹಾಗೂ ಈ ಒಂದು ಸ್ಕೀಮ್ ಅನ್ನೋದು ಯಾವ ರೀತಿ ಕಾಣ್ತಾ ಇದೆಯಂತೆ, ಗ್ರೇಟ್ ಫೌಂಡೇಶನ್. ಹಾಗಾದ್ರೆ ಲೇಡ್ ಇದನ್ನ ಎಲ್ಲಿ ತಗೊಳ್ಳೋದು, ಹಾಕಿತ್ತು ಅದನ್ನ ಬೇಕಿದ್ರೆ ಇಲ್ಲಾದ್ರೂ ತಗೊಳ್ಬಹುದಾಗಿದೆ ಲೇಡ್ ಅಂತ, ಅಥವಾ ನೀವು ಲಾಸ್ಟ್ ಅಲ್ಲಾದ್ರೂ ತಗೊಳ್ಬಹುದು. ಇಟ್ ಡಿಪೆಂಡ್ಸ್ ನೀವು ಯಾವ ರೀತಿ ಒಂದು ವಾಕ್ಯವನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀರಾ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈಗ ನಾನು ನಿಮ್ಗೆ ಸಬ್ಜೆಕ್ಟ್, ವರ್ಬ್ ಹಾಗೂ ಆಬ್ಜೆಕ್ಟ್ ನ ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿದೀನಿ. ನೀವು ಬೇಕಿದ್ದಲ್ಲಿ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ ಯಾವ ರೀತಿ ನೀವು ವಾಕ್ಯವನ್ನ ಮಾಡಬಹುದಾಗಿದೆ ಅಂತ. ನಂತರ ನೀವು ವಿಡಿಯೋನ ಪ್ಲೇ ಮಾಡಬಹುದು. ಸಪೋಸ್ ನಿಮ್ಗೇನಾದ್ರೂ ಡೌಟ್ ಇದೆ ಅಂತ ಇದ್ದಲ್ಲಿ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಯಾವ ರೀತಿ ಬರುತ್ತೆ ನಮ್ಮ ಈ ಒಂದು ಟ್ರಾನ್ಸ್ಲೇಷನ್ ಅಂತ. ಎಸ್, ಓದೋಣ. ಏನಿದೆ ಮೊದಲಿಗೆ, ದ ಗ್ರೀನ್ ರೆವಲ್ಯೂಷನ್ ಎನ್ಫೋರ್ಸ್ಡ್ ಬೈ ಬಾಬು ಜಗಜೀವನ್ ರಾಮ್ ಟು ದ ಸೆಲ್ಫ್ ರಿಲಯನ್ಸ್ ಆಫ್ ಇಂಡಿಯಾಸ್ ಫುಡ್ ಲೇಡ್ ಅ ಗ್ರೇಟ್ ಫೌಂಡೇಶನ್. ಇಲ್ಲಿ ದ ನ ಬಳಕೆ ಮಾಡಿದ್ದೀವಿ. ಯಾಕೆ ಅಂತ ಅಂದ್ರೆ ಇಲ್ಲಿ ನಾವು ಒಂದು ಸ್ಕೀಮ್ ಅಥವಾ ಒಂದು ಪ್ಲಾನ್ ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಒಂದು ಕಾರಣಕ್ಕಾಗಿ ಆರ್ಟಿಕಲ್ ಬೇಕೇ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ದ ನ ಬಳಕೆ ಆಗಿದೆ. ಹಾಗೂ ಗ್ರೀನ್ ರೆವಲ್ಯೂಷನ್ ಅನ್ನೋದು ಒಂದು ಸ್ಕೀಮ್, ಅದನ್ನ ನಾವು ನೌನ್ ಅಥವಾ ನಾಮಪದ ಅಂತ ಹೇಳ್ತೀವಿ. ಓಕೆ, ಮತ್ತೊಂದು ವಿಷಯ, ಇಲ್ಲಿ ಇದರ ಬಗ್ಗೆನೇ ಮಾತಾಡ್ತಾ ಇರೋದು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರೋ ಕಾರಣಕ್ಕೂ ಸಹ ದ ಅನ್ನುವಂಥ ಒಂದು ಆರ್ಟಿಕಲ್ ನ ಬಳಕೆ ಆಗಿದೆ. ಇದು ನಮ್ಮ ಸಬ್ಜೆಕ್ಟ್ ಆಗ್ತಾ ಹೋಯ್ತು. ಇದೇನಾಗ್ತಾ ಇದೆಯಂತೆ, ಜಾರಿಗೊಳ್ತಿದೆ. ಇದು ನಮ್ಮ ವರ್ಬ್ ಆಯ್ತು. ಇನ್ನು ಮುಂದಕ್ಕೆ ನಾನು ನಿಮ್ಗೆ ಇಲ್ಲೇನು ಎಕ್ಸ್ಪ್ಲೇನ್ ಮಾಡಿದೆ, ಫ್ಲೋ ಚಾರ್ಟ್ ಹಾಕೊಟ್ಟು ಸೇಮ್ ಅದೇ ರೀತಿಯಲ್ಲೇ ನೀವಿಲ್ಲಿ ನೋಡಬಹುದಾಗಿದೆ. ಕ್ಲಿಯರ್? ಓಕೆ, ಈಗ ನಾನು ನಮ್ಮ ಸೆಷನ್ ನ 2ನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಇದು ನಮ್ಮ 2ನೇ ವಾಕ್ಯವಾಗಿದೆ. ಓದೋಣ ಏನಿದೆ ಅಂತ. ಈ ಯೋಜನೆಯ ಪ್ರೇರಣೆಯಿಂದ ದೇಶದ ಹಲವು ರಾಜ್ಯಗಳಲ್ಲಿ ನೀರಾವರಿ ಯೋಜನೆಗಳು ಅನುಷ್ಠಾನಗೊಂಡವು. ಒಕ್ಯಾಬ್ಯುಲರಿ ಈ ಅಂತದ ದಿಸ್ ಅಂತ ತಗೊಳ್ತಾ ಇದ್ದೀನಿ. ಯೋಜನೆ ಇದನ್ನ ನೀವು ಪ್ರಾಜೆಕ್ಟ್ ಅಂತನಾದ್ರೂ ತಗೊಳ್ಳಿ, ಪ್ಲಾನ್ ಅಂತನಾದ್ರೂ ತಗೊಳ್ಳಿ, ಅಥವಾ ಸ್ಕೀಮ್, 3ರಲ್ಲಿ ನೀವು ಯಾವುದರ ಬಳಕೆಯನ್ನಾದ್ರೂ ಮಾಡಬಹುದಾಗಿದೆ. ಈ 3ರಲ್ಲಿ ನೀವು ಯಾವುದನ್ನೇ ಬಳಸಿದ್ರು ಕರೆಕ್ಟ್ ಆಗಿರುತ್ತೆ. ಪ್ರೇರಣೆ ಅಂತ ಅಂದ್ರೆ ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಇಂದ ಅಂತ ಹೇಳಿದರೆ ಇದನ್ನ ಬೈ ಅಂತ ತಗೊಳ್ತಾ ಇದ್ದೀನಿ. ಓಕೆ, ದೇಶದ ಅಂತ ಹೇಳಿದರೆ ಇದನ್ನ ತಗೊಳ್ಳುವಾಗ ಕಂಟ್ರೀಸ್ ಅಂದ್ರೆ ಅಪಾಸ್ಟ್ರಫಿ ಎಸ್ ಈ ರೀತಿಯಲ್ಲಿ ತಗೊಳ್ಬೇಕು. ಹಲವು ಅಂತ ಹೇಳಿದರೆ ಮೆನಿ ಅಂತ ತಗೊಂಡಿದ್ದೀನಿ. ರಾಜ್ಯ ಅಂತ ಅಂದ್ರೆ ಸ್ಟೇಟ್ ಅಂತ ತಗೊಳ್ಬಹುದು. ರಾಜ್ಯಗಳಲ್ಲಿ ಒಂದಕ್ಕಿಂತಲೂ ಹೆಚ್ಚಿದೆ, ಹಾಗಾಗಿ ಸ್ಟೇಟ್ಸ್ ಅಂತ ತಗೊಂಡಿದ್ದೀನಿ. ಅಂಡ್ ನೀವಿಲ್ಲಿ ಗಮನಿಸಬಹುದು, ರಾಜ್ಯಗಳು ಅಂತಿದ್ರೆ ಸ್ಟೇಟ್ಸ್ ಅಂತ ತಗೊಳ್ಬಹುದಾಗಿತ್ತು. ರಾಜ್ಯಗಳಲ್ಲಿ ಅಂದ್ರೆ ಅಲ್ಲಿ ಅಂತ ಇಲ್ಲಿ ಮೆನ್ಷನ್ ಆಗಿದೆ, ಹಾಗಾಗಿ ಪ್ರಿಪೋಸಿಷನ್ ನ ಬಳಕೆ ಆಗ್ಬೇಕಾಗತ್ತೆ. ಅದೇನು ಅಂತಂದ್ರೆ ಇನ್. ಇಲ್ಲಿ 2 ಪದಗಳು, ರಾಜ್ಯಗಳು ಪ್ಲಸ್ ಅಲ್ಲಿ, ಇವೆರಡನ್ನು ಸೇರಿಸಿ ರಾಜ್ಯಗಳಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾದಂತಹ ಪದಗಳನ್ನ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂದ್ರೆ ರಾಜ್ಯಗಳಲ್ಲಿ ಸರಿ ಸ್ಟೇಟ್ಸ್ ಅಂತ ಬರ್ಕೊಂಡು ಮುಂದಕ್ಕೆ ಹೋಗ್ತೀರಾ. ಅದೇ ನೀವು ವಾಕ್ಯವನ್ನ ಬರೆಯೋದಕ್ಕೆ ಕೂತಾಗ ಕನ್ಫ್ಯೂಷನ್ ಆಗುತ್ತೆ. ಯಾವ ಪ್ರಿಪೋಸಿಷನ್ ನಾನು ಇಲ್ಲಿ ತಗೊಳ್ಬೇಕು ನೋಡಿ. ಇಲ್ಲಿ ಇಂದ ಅಂತ ಏನಿತ್ತು, ಬೈ ಅಂತ ತಗೊಂಡ್ವಿ. ನೀವು ತಗೊಳ್ಳುವಾಗ ಇನ್ಸ್ಪಿರೇಷನ್ ನ ಈ ಬೈನ ಜೊತೆ ತಗೊಳ್ತೀರಾ, ಅವಾಗ ನಿಮ್ಗೆ ಪ್ರಾಬ್ಲಮ್ ಇರೋದಿಲ್ಲ. ಸ್ಟೇಟ್ಸ್ ಅನ್ನ ತಗೊಳ್ಳುವಾಗ ಈ ಇನ್ನ ಜೊತೆ ತಗೊಳ್ತೀರಾ. ಹೀಗೆ ನೀವು ವೊಕ್ಯಾಬ್ಯುಲರಿ ಬರೆಯುವಾಗ್ಲೇ ಆದಷ್ಟು ಈ ಪ್ರಿಪೋಸಿಷನ್ ಗಳನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಓಕೆ, ಎಸ್, ಮುಂದಕ್ಕೆ ಹೋಗೋಣ. ಇರಿಗೇಷನ್ ನೀರಾವರಿ, ನಿಮಗೆ ಗೊತ್ತೇ ಇರುತ್ತೆ, ಇದು ಬರಿತಾ ಇದ್ದೀನಿ, ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಯೋಜನೆಗಳು ಈ 3ರಲ್ಲಿ ನೀವು ಯಾವ್ದನ್ ಬೇಕಾದ್ರೂ ತಗೊಳ್ಬಹುದಾಗಿದೆ. ಅನುಷ್ಠಾನಗೊಂಡವು, ಅನುಷ್ಠಾನ ಅಂತಂದ್ರೆ ಇಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಕ್ರಿಯೆ ನಡೆದು ಹೋಗಿದೆ, ಹಾಗಾಗಿ ಇಂಪ್ಲಿಮೆಂಟೆಡ್. ಕ್ಲಿಯರ್? ಓಕೆ, ಎಸ್, ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ಹೇಗೆ ಈ ಒಂದು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡೋದು. ಇಲ್ಲಿ ನಾವು ಮಾತಾಡ್ತಾ ಇರೋದು ಈ ನೀರಾವರಿ ಯೋಜನೆಗಳ ಬಗ್ಗೆ, ಹಾಗಾಗಿ ಇದು ನಮ್ಮ ಸಬ್ಜೆಕ್ಟ್ ಆಗ್ತಾ ಹೋಗುತ್ತೆ. ಇದೇನಾಗಿದ್ಯಂತೆ, ಅನುಷ್ಠಾನಗೊಂಡಿದೆ, ಇಂಪ್ಲಿಮೆಂಟ್ ಆಗೋಗ್ಬಿಟ್ಟಿದೆ, ಹಾಗಾಗಿ ಇದು ನಮ್ಮ ವರ್ಬ್ ಆಗ್ತಾ ಹೋಗುತ್ತೆ. ಎಲ್ಲಿದು ಇಂಪ್ಲಿಮೆಂಟ್ ಆಗಿರೋದು ಅಂತಂದ್ರೆ ನಮ್ಮ ದೇಶದ ಹಲವು ರಾಜ್ಯಗಳಲ್ಲಿ. ಇದೇನಾಗುತ್ತೆ ಅಂತಂದ್ರೆ ಆಬ್ಜೆಕ್ಟ್ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲಾ ಕ್ರಿಯೆ ನಡೆದಿರೋದು ಯಾವುದರಿಂದ ಅಂತ ಹೇಳಿದ್ದಾರೆ, ಏನಿ ಗ್ರೀನ್ ರೆವಲ್ಯೂಷನ್ ಇದೆ ಇದರ ಒಂದು ಇನ್ಸ್ಪಿರೇಷನ್ ಇಂದ. ಅದನ್ನ ನೀವೀಗ ತಗೊಳ್ಬೇಕು. ಸೊ ಮೊದಲಿಗೆ
ಇದು ಬರುತ್ತೆ ನೀರಾವರಿ ಯೋಜನೆಗಳು, ನಂತರ ಅನುಷ್ಠಾನ ಬರ್ತಾ ಹೋಗುತ್ತೆ, ಅದಾದ್ಮೇಲೆ ಇದು ಕೊನೆಯಲ್ಲಿ ನಿಮ್ಗೆ ಈ ಒಂದು ಸೆಂಟೆನ್ಸ್ ಬರುತ್ತೆ. ಬಟ್ ದಿಸ್ ಇಸ್ ನಾಟ್ ದ ಫೈನಲ್. ಸಪೋಸ್ ನೀವೇನಾದ್ರೂ ಮೊದಲಿಗೆ ಈ ಒಂದು ಇನ್ಸ್ಪಿರೇಷನ್ ಬೈ ದ ಪ್ರಾಜೆಕ್ಟ್ ಈ ರೀತಿಯಲ್ಲಿ ತಗೊಂಡಿದ್ರು ಓಕೆ, ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ನಾನ್ ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇರುವಂತ ಮೆಥಡ್ ಏನು ಅಂತಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಇದರ ಬೇಸಿಸ್ ನಲ್ಲಿ ಹೇಳ್ಕೊಡ್ತಾ ಇರೋ ಕಾರಣ ಈ ಕಾರಣ ಅಥವಾ ಬಿಕಾಸ್ ಅಂತಿಲ್ಲ ಅಥವಾ ಬೈ ಅಂತ ಏನೊಂದು ಕಾರಣವನ್ನು ಸೂಚಿಸ್ತಾ ಇದೆ, ಇದನ್ನ ನಾನು ಆಬ್ಜೆಕ್ಟ್ ನ ನಂತರ ಹಾಕಿದ್ದೀನಿ. ಓಕೆ, ನೀವೀಗ ವಿಡಿಯೋನ ಪಾಸ್ ಮಾಡಿ ಬೇಕಿದ್ದಲ್ಲಿ ವಾಕ್ಯವನ್ನ ಟ್ರೈ ಮಾಡಿ ನಂತರ ವಿಡಿಯೋನ ಪ್ಲೇ ಮಾಡಬಹುದಾಗಿದೆ. ಓಕೆ, ಸಪೋಸ್ ನೀವೇನಾದ್ರೂ ಇದರ ಎಕ್ಸ್ಪ್ಲನೇಷನ್ ನೋಡ್ತೀರಾ ಅಂತ ಇದ್ದಲ್ಲಿ ಈಗ ನಾನು ನಿಮ್ಮೊಂದಿಗೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಎಸ್, ಈಗ ನೀವು ನೋಡ್ತಾ ಇದ್ರಾ, ಈ ರೀತಿಯಲ್ಲಿ ಕಾಣ್ತಾ ಇದೆ. ಓದೋಣ ಏನಿದೆ ಅಂತ. Irrigation schemes implemented in many states of the country has been inspired by this project. ಈ ರೀತಿಯಲ್ಲಿ ನಾನು ತಗೊಂಡಿದ್ದೀನಿ. ಗಮನಿಸ್ತಾ ಇದ್ದೀರಾ, ಇದು ನಮ್ಮ ಸಬ್ಜೆಕ್ಟ್ ಹಾಗೂ ಇದು ನಮ್ಮ ವರ್ಬ್ ಆಯ್ತು, ನಂತರ ಇದು ಆಬ್ಜೆಕ್ಟ್ ಆಯ್ತು. ಈ ಒಂದು ಇರಿಗೇಷನ್ ಸ್ಕೀಮ್ ಏನಿದೆ ಇದು ಯಾವುದರಿಂದ ಇನ್ಸ್ಪೈರ್ ಆಗಿದೆ ಅನ್ನೋದನ್ನ ನಾನು ಕೊನೆಯಲ್ಲಿ ತಗೊಂಡಿದ್ದೀನಿ. ಯಾವ ರೀತಿಯಲ್ಲಾದ್ರೂ ಬರಿಬಹುದಾಗಿದೆ, ಬಟ್ ನೆನ್ಪಿಟ್ಕೊಳ್ಳಿ ಅರ್ಥ ಬದಲಾಗಬಾರ್ದು. ಅರ್ಥ ಬದಲಾಯಿತು ಅಂತಂದ್ರೆ ಅಲ್ಲಿ ನಿಮ್ಮ ಟ್ರಾನ್ಸ್ಲೇಷನ್ ತಪ್ಪಾಗಿ ಇರುತ್ತೆ, ಅದ್ರ ಮೇಲೆ ಗಮನ ಇರ್ಲಿ. ಓಕೆ, ಈಗ ನಾನು ನಮ್ಮ ಸೆಷನ್ ನ ಕೊನೆಯ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಈ ರೀತಿಯಲ್ಲಿದೆ. ಲಿಟಲ್ ಬಿಟ್ ಲೆಂತಿ ಬಟ್ ಇಟ್ ಈಸ್ ವೆರಿ ಈಸಿ. ತುಂಬಾನೇ ಈಸಿ ಆಗಿದೆ. ಮೊದಲಿಗೆ ಒಕ್ಯಾಬ್ಯುಲರಿ, ಸ್ವಲ್ಪ ಸೆಂಟೆನ್ಸ್ ಲೆಂತಿ ಇರೋ ಕಾರಣ ನಾನು ಇಲ್ಲಿ ಸ್ಪೇಸ್ ನ ತಗೊಂಡಿದ್ದೀನಿ. ಬಿಕಾಸ್ ನಿಮ್ಮೊಂದಿಗೆ ನಾನು ಫ್ಲೋ ಚಾರ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಆ ಒಂದು ಫ್ಲೋ ಚಾರ್ಟ್ ಐಡಿಯಾ ಕೊಡ್ತಾ ಹೋಗುತ್ತೆ ಹೇಗೆ ನಾವು ವಾಕ್ಯವನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ. ಬಿಕಾಸ್ ಇಷ್ಟೊಂದು ಪದಗಳಿದ್ದಾಗ ಮೇ ಬಿ ಎಲ್ಲಾದ್ರೂ ಒಂದೆರಡು ಇಂಪಾರ್ಟೆಂಟ್ ಆಗಿರುವಂತ ಪದಗಳು ಮಿಸ್ ಆದ್ರೂ ಆಗಬಹುದು, ಅಥವಾ ಪ್ರಿಪೋಸಿಷನ್ ಗಳೆಲ್ಲಾದ್ರೂ ಮಿಸ್ ಆಗಬಹುದು, ಅಥವಾ ಅರ್ಥನೇ ಬದಲಾಗಬಹುದು. ಚಾನ್ಸಸ್ ಏನ್ ಬೇಕಾದ್ರೂ ಇರುತ್ತೆ. ಆ ಒಂದು ಕಾರಣಕ್ಕಾಗಿ ಫ್ಲೋ ಚಾರ್ಟ್ ನ ಅವಶ್ಯಕತೆ ನಮ್ಗಿದೆ. ಅದಕ್ಕೂ ಮುನ್ನ ಒಕ್ಯಾಬ್ಯುಲರಿ. ನದಿಯ ಅಂತ ಹೇಳಿದ್ದಾರೆ, ರಿವರ್ ಅಂತ ತಗೊಳ್ಳೋಣ. ನೀರನ್ನು, ರಿವರ್ ವಾಟರ್. ಯಂತ್ರಗಳ ಅಂತ ಹೇಳಿದ್ದಾರೆ, ಇದನ್ನ ನಾನು ತಗೊಳ್ತಾ ಇದ್ದೀನಿ ಟೆಕ್ನಿಕ್ಸ್ ಅಂತ. ಸಹಾಯದಿಂದ ಅಂತ ಹೇಳಿದ್ದಾರೆ, ವಿತ್ ದ ಹೆಲ್ಪ್ ಆಫ್ ಅಂತ ತಗೊಳ್ತೀವಿ. ಓಕೆ, ಹಿಮ್ಮುಖವಾಗಿ ಅಂತ ಹೇಳಿದ್ದಾರೆ, ರಿವರ್ಸ್ ಅಂತ ತಗೊಳ್ಬಹುದು. ಶೇಖರಿಸುವ ಅಂತ ಅಂದ್ರೆ ಸ್ಟೋರಿಂಗ್. ಶೇಖರಿಸು ಅಂದ್ರೆ ಸ್ಟೋರ್, ಶೇಖರಿಸುವ ಕ್ರಿಯೆ ನಿರಂತರವಾಗಿದೆ, ಹಾಗಾಗಿ ನಾನಿಲ್ಲಿ ING ಯ ಬಳಕೆ ಮಾಡಿದ್ದೀನಿ. ವಿಶ್ವದಲ್ಲೇ ಅಂತ ಕೊಟ್ಟಿದ್ದಾರೆ, ಇನ್ ದ ವರ್ಲ್ಡ್. ವಿಶ್ವ, ವರ್ಲ್ಡ್ ಅಂತ ತಗೊಳ್ತೀವಿ. ವಿಶ್ವದಲ್ಲೇ ಅಂದ್ರೆ ಅಲ್ಲಿ ಅಂತ ಮೆನ್ಷನ್ ಮಾಡಿರೋ ಕಾರಣ ಏನನ್ನ ಬಳಕೆ ಮಾಡಲಾಗಿದೆ. ಅಪರೂಪವೆನಿಸಿದ ಅಂತ ಹೇಳಿದರೆ, ಅಪರೂಪ ಅಂತಂದ್ರೆ ರೇರ್ ಅಂತ ತಗೊಳ್ಬಹುದು. ಶಾಶ್ವತ ಅಂತ ಅಂದ್ರೆ ಪರ್ಮನೆಂಟ್ ಅಂತ ಹೇಳ್ತೀವಿ. ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ನೀರಾವರಿ, ಇರಿಗೇಷನ್ ಈ ಹಿಂದಿನ ಒಂದು ವಾಕ್ಯದಲ್ಲಿ ನಾವು ಬರ್ದಿದ್ವಿ, ಹಾಗಾಗಿ ನಾನು ಮತ್ತೊಮ್ಮೆ ಬರಿತಾ ಇಲ್ಲ. ಯೋಜನೆ, ಪ್ಲಾನ್, ಸ್ಕೀಮ್, ಪ್ರಾಜೆಕ್ಟ್ ಏನನ್ನಾದ್ರೂ ತಗೊಳ್ಳಿ, ಅನುಷ್ಠಾನ ಇವನ್ನೆಲ್ಲ ನಾವು ನೋಡಿದ್ದೀವಿ ಪದಗಳನ್ನ, ಹಾಗಾಗಿ ನಾನೆಲ್ಲೂ ಇದನ್ನ ತಗೊಳ್ತಾ ಇಲ್ಲ. ಓಕೆ, ಬಿಕಾಸ್ ಸೋ ದಟ್ ವಿ ಕ್ಯಾನ್ ಸೇವ್ ಅವರ್ ಟೈಮ್. ಕರ್ನಾಟಕ ಯಾವುದೇ ಬದಲಾವಣೆ ಇಲ್ಲ. ಬೆಳಗಾವಿ, ಬೆಳಗಾಂ ಅಂತ ತಗೊಳ್ತೀವಿ. ಬಾಗಲಕೋಟೆ, ಬಾಗಲಕೋಟ್ ಅಂತ ತಗೊಳ್ತಾ ಹೋಗ್ತೀವಿ. ಜಿಲ್ಲೆ ಅಂತಿದೆ, ಡಿಸ್ಟ್ರಿಕ್ಟ್ ಅಂತ ತಗೊಳ್ತೀವಿ ಇದನ್ನ. ರೈತರಿಗೂ ಅಂದ್ರೆ ರೈತರನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಳಲಾಗಿದೆ ಅಂತ, ಹಾಗಾಗಿ ತಗೊಳ್ಳುವಾಗ ಫಾರ್ಮರ್ಸ್ ಟು ಅಂತ ತಗೊಳ್ತೀವಿ, ಅವರನ್ನು ಸೇರಿಸ್ಕೊಂಡು ಅಂತ. ಬಾಬೂಜಿ ಇದೇ ರೀತಿಯಲ್ಲಿ ತಗೊಳ್ತೀವಿ. ನೀವು ಯೋಜನೆಯನ್ನ, ಪ್ಲಾನ್, ಸ್ಕೀಮ್, ಪ್ರಾಜೆಕ್ಟ್ ಏನನ್ನಾದ್ರೂ ತಗೊಳ್ಳಿ. ಪ್ರೇರಣೆ, ಇನ್ಸ್ಪಿರೇಷನ್ ಅಂತ ನಾವು ನೋಡಿದೀವಿ, ಮತ್ತೊಮ್ಮೆ ಬರೆಯೋದಿಲ್ಲ. ಕೊನೆಯ ಪದ ಅತಿಶಯೋಕ್ತಿ ಇಲ್ಲ ಅಂತ ಹೇಳಿದ್ದಾರೆ, ಹೀಗಂದ್ರೆ ಎಕ್ಸಾಜರೇಷನ್ ಅಂತ, ಅಂದ್ರೆ ಎಕ್ಸಾಜರೇಷನ್ ಇಲ್ಲ ಅಂತ, ಹಾಗಾಗಿ ತಗೊಳ್ಳುವಾಗ ದೇರ್ ಈಸ್ ನೋ ಅಂತ ಹೇಳಿ ಈ ಒಂದು ಪದದ ಬಳಕೆಯನ್ನ ಮಾಡಬೇಕಾಗಿದೆ. ಇಲ್ಲಿಗೆ ನಾವು ಎಲ್ಲ ಒಕ್ಯಾಬ್ಯುಲರಿಯನ್ನ ಕಂಪ್ಲೀಟ್ ಮಾಡಿದ್ದೀವಿ. ಓದೋಣ ಮೊದಲಿಗೆ ಏನಿದೆ ಅಂತ, ಬಿಕಾಸ್ ನಾವು ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಅದರ ಬೇಸಿಸ್ ನ ಮೇಲೆ ನಾವು ಫ್ಲೋ ಚಾರ್ಟ್ ಅನ್ನು ತಗೊಳ್ಬಹುದು. ಆ ಕಾರಣಕ್ಕಾಗಿ ನದಿಯ ನೀರನ್ನು ಯಂತ್ರಗಳ ಸಹಾಯದಿಂದ ಹಿಮ್ಮುಖವಾಗಿ ಶೇಖರಿಸುವ ವಿಶ್ವದಲ್ಲೇ ಅಪರೂಪವೆನಿಸಿದ ಶಾಶ್ವತ ನೀರಾವರಿ ಯೋಜನೆಯನ್ನು
ಅನುಷ್ಠಾನಗೊಳಿಸಿದ ಕರ್ನಾಟಕದ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ರೈತರಿಗೂ ಬಾಬೂಜಿ ಯೋಜನೆ ಪ್ರೇರಣೆ ಎಂದರೆ ಅತಿಶಯೋಕ್ತಿಯಲ್ಲ. ಈ ರೀತಿಯಲ್ಲಿದೆ. ಓಕೆ, ಸೊ ಬಿಗ್ಗೆಸ್ಟ್ ಡೌಟ್ ಅಗೇನ್ ಏನ್ ಅರೈಸ್ ಆಗುತ್ತೆ ಅಂದ್ರೆ, ಯಾವ ಒಂದು ಪದದಿಂದ ಇಲ್ಲಿ ಶುರು ಮಾಡಬೇಕು? ವೆದರ್ ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್ ವಿಲ್ ವರ್ಕ್ ಹಿಯರ್ ಆರ್ ನಾಟ್? ಎಸ್, ಅಫ್ ಕೋರ್ಸ್ ಇಟ್ ವಿಲ್ ವರ್ಕ್. ಬಟ್ ನೀವು ಫ್ಲೋ ಚಾರ್ಟ್ ನ ಬರಿತಾ ಬಿಕಾಸ್ ನಿಮ್ಗೆ ಇಲ್ಲಿ ಎಷ್ಟೊಂದು ವರ್ಬ್ಗಳು ಅಥವಾ ನಿಮ್ಗೆ ಇಲ್ಲಿ ಎಷ್ಟೊಂದು ಕ್ರಿಯಾಪದಗಳು ಸಿಗ್ತಾ ಹೋಗ್ತವೆ. ಹಾಗಾದ್ರೆ ಹೇಗೆ ತಗೊಳ್ಳೋದು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ಅತಿಶಯೋಕ್ತಿ ಇಲ್ಲ ಅನ್ನೋದನ್ನ ನಾವು ತಗೊಳ್ಬೇಕಾಗತ್ತೆ. ಸೊ ಮೊದಲಿಗೆ ಎಕ್ಸಾಜುರೇಷನ್, ಇದರ ಬಗ್ಗೆ ನಾವು ತಗೊಳ್ತಾ ಹೋಗ್ತೀವಿ. ಎಕ್ಸಾಜುರೇಷನ್ ಅನ್ನೋದು ಇಲ್ವಂತೆ, ಹಾಗಾಗಿ ಮೊದಲನೇ ವಾಕ್ಯ ನಮ್ಮದು ಇದಾಗಿರುತ್ತೆ. ಯಾವುದಕ್ಕೆ ಸಂಬಂಧಿಸಿದ ಹಾಗೆ ಅತಿಶಯೋಕ್ತಿ ಇಲ್ಲ ಅಂತ ಹೇಳಿದ್ದಾರೆ? ಒಂದು ಸ್ಕೀಮ್ ನ ಬಗ್ಗೆ. ಆ ಒಂದು ಸ್ಕೀಮ್ ಯಾರು ಮಾಡಿರೋದಂತೆ? ಬಾಬೂಜಿ ಅವರು ಈ ಒಂದು ಸ್ಕೀಮ್ ಅನ್ನ ಮಾಡಿದ್ದಾರೆ. ಇದು ನಮ್ಮ ಮುಂದಿನ ಪದವಾಗುತ್ತೆ. ಈ ಒಂದು ಸ್ಕೀಮ್ ನ ಯಾರಿಗೋಸ್ಕರ ಅಂತ ಮಾಡಿರೋದು? ಫಾರ್ಮರ್ಸ್ ಅಥವಾ ರೈತರಿಗೂ ಸಹ ಅಂತ ಹೇಳಿ ಈ ಒಂದು ಸ್ಕೀಮ್ ನ ಮಾಡಲಾಗಿದೆ. ಎಲ್ಲಿ ಈ ಒಂದು ಸ್ಕೀಮ್ ನ ಅನುಷ್ಠಾನಗೊಳಿಸಲಾಗಿದೆ ಅಂತಂದ್ರೆ ಕರ್ನಾಟಕಕ್ಕೆ ಸಂಬಂಧಿಸಿದ 2 ಜಿಲ್ಲೆಗಳಲ್ಲಿ, ಒಂದು ಬೆಳಗಾಂ ಇರಬಹುದು, ನಂತರ ಇನ್ನೊಂದು ಬಾಗಲಕೋಟ್ ಇರಬಹುದು. ಹಾಗೂ ಇಲ್ಲಿ ಏನಾಗಿದೆ ಅಂದ್ರೆ ಆ ಸ್ಕೀಮ್ಗಳ ಇಂಪ್ಲಿಮೆಂಟೇಷನ್ ಆಗಿದೆ ಅಥವಾ ಇಂಪ್ಲಿಮೆಂಟ್ ಮಾಡಲಾಗಿದೆ. ನಂತರ ಆ ಒಂದು ಸ್ಕೀಮ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇರಿಗೇಷನ್ ಏನಿದೆ ಅಥವಾ ನೀರಾವರಿ ಏನಿದೆ ಅದಕ್ಕೆ ಸಂಬಂಧಿಸಿರೋ ಹಾಗಿನ ಸ್ಕೀಮ್ ಇದಾಗಿದೆ. ಹಾಗೂ ಇದನ್ನ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ವರ್ಲ್ಡ್ ಅಲ್ಲಿ ಏನೇನ್ ಕಂಟ್ರಿಗಳಿದೆ ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಪದ ಏನಾಗ್ಬೇಕು ನಿಮ್ದು ಅಂತಂದ್ರೆ ವರ್ಲ್ಡ್ ಅಥವಾ ವಿಶ್ವ, ಇದನ್ನ ತಗೊಳ್ಬೇಕಾಗತ್ತೆ. ಹಾಗೂ ಇದು ಯಾವುದರ ಬಗ್ಗೆ ಮಾತಾಡ್ತಿದೆ ಅಂತಂದ್ರೆ ನದಿಯ ನೀರಿನ ಶೇಖರಣೆ ಬಗ್ಗೆ, ರಿವರ್ ವಾಟರ್ ಸ್ಟೋರಿಂಗ್, ಇದರ ಬಗ್ಗೆ ಇಲ್ಲಿ ಮಾತಾಡಲಾಗ್ತಿದೆ. ಹಾಗೂ ಇದನ್ನ ಯಾವ ರೀತಿ ಶೇಖರಿಸಲಾಗ್ತಿದೆ ಅಂತಂದ್ರೆ ರಿವರ್ಸ್ ಅಥವಾ ಹಿಮ್ಮುಖವಾಗಿ ಇದನ್ನ ಇಲ್ಲಿ ತಗೊಳ್ತಾ ಹೋಗ್ತೀರಾ. ಹಾಗೂ ಇವೆಲ್ಲವೂ ಕೂಡ ಆಗ್ತಾ ಇರೋದು ಯಾರ ಸಹಾಯದಿಂದ ಅಂತ ಅಂದ್ರೆ ಈ ಟೆಕ್ನಿಕ್ ಅಥವಾ ನೀವು ಅದನ್ನ ಮಿಷಿನ್ ಅಂತನಾದ್ರೂ ತಗೊಳ್ಬಹುದು, ನೋ ಪ್ರಾಬ್ಲಮ್. ಇದರ ಸಹಾಯದಿಂದ ಇಲ್ಲಿ ಶೇಖರಿಸಲಾಗ್ತಿದೆ. ಹೀಗೆ ನೀವು ಒಂದು ಲೆಂತಿ ವಾಕ್ಯವನ್ನ ಅಥವಾ ಒಂದು ಲೆಂತಿ ಸೆಂಟೆನ್ಸ್ ಅನ್ನ ಬರಿಬೇಕು ಅಥವಾ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದ್ರೆ ಫ್ಲೋ ಚಾರ್ಟ್ ಒಂದೇ ನಿಮಗೆ ಹೆಲ್ಪ್ ಮಾಡ್ತಾ ಹೋಗೋದು. ಬಟ್ ಈ ರೀತಿ ನೀವು ಎಕ್ಸಾಮ್ ನಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಯು ವಿಲ್ ಬಿ ವೇಸ್ಟಿಂಗ್ ಆಲ್ ಯುವರ್ ಟೈಮ್ ಇನ್ ದಟ್. ನೌ ಇಟ್ ಈಸ್ ಅ ಪ್ರಾಕ್ಟೀಸ್ ಸೆಷನ್. ಇದು ಪ್ರಾಕ್ಟೀಸ್ ಸೆಷನ್ ನಿಮಗೆ. ಈಗ ಈ ರೀತಿಯಲ್ಲಿ ನೀವು ಪದಗಳನ್ನ ತಗೊಂಡು ಒಂದೊಂದಾಗಿ ಜೋಡಿಸ್ಕೊಂಡು ವಾಕ್ಯವನ್ನ ಮಾಡಿದಾಗ ನಿಮ್ಮ ಎಕ್ಸಾಮ್ ನಲ್ಲಿ ನಿಮ್ಗೆ ಫ್ಲೋ ಚಾರ್ಟ್ ನ ನೀಡಿರೋದಿಲ್ಲ. ಸಪೋಸ್ ಇವಾಗ ನನಗೇನಾದ್ರೂ ಈ ವಾಕ್ಯವನ್ನ ಕೊಟ್ಟಲ್ಲಿ ನಾನು ನಿಮ್ಗೆ ಟ್ರಾನ್ಸ್ಲೇಟ್ ನ ಮಾಡಿ ಬೇಗ ವಾಪಸ್ ಕೊಡ್ತೀನಿ. ಬಟ್ ನಿಮಗೆ ಕೊಟ್ಟಲ್ಲಿ ನೀವು ಮಾಡ್ತೀರಾ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ದೇರ್ ವಿಲ್ ಬಿ ಅ ಮಿಸ್ಟೇಕ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ವಿಲ್ ಮೇಕ್ ಯು ಮೋರ್ ಅಂಡ್ ಮೋರ್ ಪರ್ಫೆಕ್ಟ್. ಹಾಗಾಗಿ ಆದಷ್ಟು ಲೆಂತಿ ಸೆಂಟೆನ್ಸ್ ಗಳಿಗೆ ಸಂಬಂಧಿಸಿದ ಹಾಗಿನ ವಾಕ್ಯಗಳನ್ನ ಟ್ರಾನ್ಸ್ಲೇಟ್ ಮಾಡೋ ಮುನ್ನ ಈ ರೀತಿ ಫ್ಲೋ ಚಾರ್ಟ್ ಹಾಕೊಂಡು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಿ. ಓಕೆ, ಎಸ್. ಈಗ ವಿಡಿಯೋನ ಪಾಸ್ ಮಾಡಿ ಅಂಡ್ ಐ ವಾಂಟ್ ಯು ಟು ಟ್ರೈ, ಬಿಕಾಸ್ ನಾನು ನಿಮ್ಗೆ ಏನ್ ಸೆಂಟೆನ್ಸ್ ಅನ್ನ ತೋರಿಸ್ತೀನಿ ಅದರ ಬೇಸಿಸ್ ನ ಮೇಲೆ ನಾನು ನಿಮ್ಗೆ ಇಷ್ಟೊತ್ತು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಹಾಗಾಗಿ ಪ್ಲೀಸ್ ವಿಡಿಯೋನ ಪಾಸ್ ಮಾಡಿ ನೀವು ಸೆಂಟೆನ್ಸ್ ಅನ್ನ ಟ್ರೈ ಮಾಡಿ ನಂತರ ನೀವು ವಿಡಿಯೋನ ಪ್ಲೇ ಮಾಡಬಹುದಾಗಿದೆ. ಐ ಹೋಪ್ ನೀವು ಟ್ರಾನ್ಸ್ಲೇಟ್ ಮಾಡಿರ್ತೀರಾ ಅಂತ ಭಾವಿಸಿದ್ದೀನಿ. ಈಗ ನಾನು ನಿಮಗೆ ವಾಕ್ಯ ಯಾವ ರೀತಿ ಟ್ರಾನ್ಸ್ಲೇಟ್ ಆದ್ಮೇಲೆ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ, ಎಸ್. ದೇರ್ ಈಸ್ ನೋ ಎಕ್ಸಾಜುರೇಷನ್ if it said that Babuji scheme is for farmers in Karnataka's district Belgaum and Bagalkot who have implemented a permanent irrigation scheme which is a rare in the world when the river water storing in rivers with the help of techniques. ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಬಟ್ ಐ ಆಮ್ ನಾಟ್ ಸೇಯಿಂಗ್ ದಟ್ ದಿಸ್ ಇಸ್ ದ ಫೈನಲ್ ಟ್ರಾನ್ಸ್ಲೇಷನ್. ಇದು ಫೈನಲ್ ಅಥವಾ ಅಂತಿಮವಾಗಿರುವ ಒಂದು ಭಾಷಾಂತರ ಅಂತ ನಾನು ಹೇಳ್ತಾ ಇಲ್ಲ. ಐ ಜಸ್ಟ್ ಫೆಲ್ಟ್ ಎಸ್ ಈ ಒಂದು ಫ್ಲೋ ಚಾರ್ಟ್ ನ ಬೇಸಿಸ್ ನ ಮೇಲೆ ವಾಕ್ಯವನ್ನ ಫ್ರೇಮ್ ಮಾಡಬಹುದು ಅಂತ. ಇದರ ಬೇಸಿಸ್ ನ ಮೇಲೆನೆ ಇಲ್ಲಿ ನಾನು ನಿಮ್ಗೆ ವಾಕ್ಯವನ್ನ ತೋರಿಸಿರೋದು. ಆಮೇಲೆ ಗಮನಿಸ್ಬೇಕು ನೀವಿಲ್ಲಿ ಇಟ್ ನ ಬಳಕೆ, ಇನ್,
ಫಾರ್ನ ಬಳಕೆ, ಹ್ಯಾವ್ ಮತ್ತೊಮ್ಮೆ ಇನ್ಗಳ ಬಳಕೆ, ಯಾವ ರೀತಿ ಇಲ್ಲಿ ಮತ್ತೆ ವಿತ್ ಆಫ್ನ ಬಳಕೆ, ಯಾವ ರೀತಿ ಇಲ್ಲಿ ನಾವು ಪ್ರಿಪೋಸಿಷನ್ಗಳಿರಬಹುದು ಅಥವಾ ಟೆನ್ಸಸ್ ಇರಬಹುದು, ಪ್ರನೌನ್ಗಳಿರಬಹುದು ಅಂದ್ರೆ ಸರ್ವನಾಮ ಬಳಕೆ ಮಾಡಿದೀವಿ ಅಂತ, ಇವುಗಳನ್ನ ಕಲ್ತಾಗ್ಲಷ್ಟೇ ಯುವರ್ ಲೆಂತಿ ಸೆಂಟೆನ್ಸ್ ವಿಲ್ ಬಿ ಪರ್ಫೆಕ್ಟ್ಲಿ ಫೈನ್ ಅಥವಾ ಪರ್ಫೆಕ್ಟ್ಲಿ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗೋದು. ದಯವಿಟ್ಟು ಪ್ರತಿ ಸರ್ತಿ ನಾನು ನಿಮ್ಗೆ ಅದೇ ಹೇಳೋದು, ಟ್ರಾನ್ಸ್ಲೇಷನ್ ಅನ್ನ ಕಲಿಬೇಕು ಅಂತಂದ್ರೆ ನೀವು ಮೇನ್ ಆಗಿ ತಿಳ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ಪ್ರಿಪೋಸಿಷನ್ ನ ಬಗ್ಗೆ ತಿಳ್ಕೊಂಡಾಗ್ಲಷ್ಟೇ ನಿಮ್ಮ ಒಂದು ಟ್ರಾನ್ಸ್ಲೇಷನ್ ಮಾಡಿದ್ಮೇಲೆ ಏನ್ ವಾಕ್ಯ ಇರುತ್ತೆ ಅದು ಪರ್ಫೆಕ್ಟ್ ಆಗಿ ಕಾಣೋದು. ಬೇಕಿದ್ರೆ ನೀವು ಈ ಒಂದು ನಾನು ರೌಂಡ್ ಆಫ್ ಮಾಡಿದ್ದೀನಲ್ಲ ಅದನ್ನ ತೆಗೆದ್ಬಿಟ್ಟು ಓದಿ, ನಿಮಗೆ ಗೊತ್ತಾಗುತ್ತೆ ಎಸ್ ಏನೋ ಹೇಳ್ತಾ ಇದೆ ಬಟ್ ಇಟ್ ಈಸ್ ಇನ್ಕಂಪ್ಲೀಟ್, ಓನ್ಲಿ ಪ್ರಿಪೋಸಿಷನ್ ವಿಲ್ ಮೇಕ್ ಅ ಸೆಂಟೆನ್ಸ್ ಕಂಪ್ಲೀಟ್. ಆ ಒಂದು ಕಾರಣಕ್ಕಾಗಿ ಹೇಳ್ದೆ. ಕ್ಲಿಯರ್? ಓಕೆ, ಸೊ ಫೈನಲಿ ಟ್ರಾನ್ಸ್ಲೇಟ್ ಆದ್ಮೇಲೆ ನಿಮ್ಮ ಆನ್ಸರ್ ಈ ರೀತಿ ಕಾಣ್ಬೇಕಾಗತ್ತೆ. ಬಟ್ ಅಗೇನ್ ಹೇಳ್ತಾ ಇದೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ದಿಸ್ ಇಸ್ ನಾಟ್ ದ ಫೈನಲ್ ಟ್ರಾನ್ಸ್ಲೇಷನ್. ಯಾವ ರೀತಿ ಬೇಕಾದ್ರೂ ಟ್ರಾನ್ಸ್ಲೇಟ್ ಮಾಡಬಹುದಾಗಿದೆ, ಬಟ್ ನೀವು ಟ್ರಾನ್ಸ್ಲೇಟ್ ಮಾಡಿದ್ಮೇಲೆ ಅದರ ಅರ್ಥ ಎಲ್ಲಿಯೂ ಕೂಡ ವಯೋಲೇಟ್ ಆಗಿರಬಾರ್ದು. ಅದನ್ನ ತುಂಬಾನೇ ಚೆನ್ನಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಐ ಹೋಪ್ ಇವತ್ತು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿರುವಂತಹ ನಮ್ಮ ಮಾಕ್ ಟೆಸ್ಟ್ 1 ಅಥವಾ ಮೊದಲನೇ ಮಾಕ್ ಟೆಸ್ಟ್ಗೆ ಸಂಬಂಧಿಸಿದ ಪ್ಯಾರಾಗ್ರಾಫ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ನೆನಪಿನಲ್ಲಿ ಉಳಿಯುತ್ತೆ ಅಂತ ಭಾವಿಸಿದ್ದೀನಿ. ನಿಮ್ಮ ಅನಿಸಿಕೆಗಳೇನೇ ಇದ್ದಲ್ಲಿ ಅದನ್ನು ನೀವು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿದೆ. ಥ್ಯಾಂಕ್ ಯು ಗೈಸ್, ಹ್ಯಾಪಿ ಲರ್ನಿಂಗ್.